ನಮಸ್ಕಾರ. ಹೋಟೆಲ್ ಆಹಾರ ಕಳಪೆ ಇದೆಯಾ? ಬಹಳ ನೊಂದಿದ್ದೀರಾ? ಹಾಗಿದ್ರೆ ಸುಲಭವಾಗಿ ಗ್ರಾಹಕರು ದೂರು ಕೊಡಬಹುದು. ಹೇಗೆ ಅನ್ನೋದನ್ನ ಇವತ್ತಿನ ಟಿವಿ9 ಡಿಜಿಟಲ್ ಸ್ಪೆಷಲ್ನಲ್ಲಿ ನಿಮ್ಮೆದುರಿಗಿಡ್ತಾ ಹೋಗ್ತೀನಿ. ನಾನು ಪ್ರತಿಮಾ ಭಟ್. ಇನ್ಮುಂದೆ ಹೋಟೆಲ್ ಮತ್ತು ಮೆಡಿಕಲ್ ಎರಡಕ್ಕೂ ಕೂಡ QR ಕೋಡ್. ಈ ಕಳಪೆ ಆಹಾರದ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಗ್ರಾಹಕರು ದೂರು ಕೊಡೋದಕ್ಕೆ ಹೊಸ ಸಿಸ್ಟಮ್ ಅನ್ನು ನಿರ್ಮಾಣ ಮಾಡಿದೆ. ಹಾಗಿದ್ರೆ ಏನಿದು QR ಕೋಡ್ ಸಿಸ್ಟಮ್? ದೂರು ಕೊಡೋದು ಹೇಗೆ ನೋಡ್ತಾ ಹೋಗೋಣ. ಕಳಪೆ ಆಹಾರದ ವಿರುದ್ಧ ಸಮರ ಸಾರಿರುವಂತಹ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಗ್ರಾಹಕರ ಹಿತರಕ್ಷಣೆಗೆ ಅಂತ ಹೇಳಿ ತಂತ್ರಜ್ಞಾನದ ಮೊರೆ ಹೋಗಿದೆ. ಹಾಗಾಗಿಯೇ ಇನ್ನು ಮುಂದೆ ಹೋಟೆಲ್ ಮತ್ತು ಮೆಡಿಕಲ್ ಸ್ಟೋರ್ಗಳ ಮುಂದೆ QR ಕೋಡ್ ಸಿಸ್ಟಮ್ ಇರುತ್ತೆ. ಗ್ರಾಹಕರು ದೂರು ಸಲ್ಲಿಸೋದಕ್ಕಂತಲೇ ಈ QR ಕೋಡ್ ವ್ಯವಸ್ಥೆ ಜಾರಿಯಾಗ್ತಾ ಇದೆ. ಸ್ಟಾರ್ ಹೋಟೆಲ್ಗಳ ಮೇಲೆ ನಿಮ್ಗೆ ನೆನಪಿರ್ಬೋದು, ರೇಡ್ ಮಾಡ್ತಲೇ ಬಂದಿರುವಂಥದ್ದು ಇಲಾಖೆ. ಕೊಳೆತ ಮಾಂಸ ಸಿಕ್ತು, ಅವಧಿ ಮುಗಿದಂತಹ ಆಹಾರ ಪದಾರ್ಥಗಳು ಸಿಕ್ಕಿದ್ವು, ಫಂಗಸ್ ಬಂದಂತಹ ತರಕಾರಿಗಳನ್ನು ಪತ್ತೆ ಹಚ್ಚಿತು ರಾಜ್ಯದ ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಇಲಾಖೆ. ಆ ಕಾರ್ಯಾಚರಣೆಯನ್ನು ಈಗ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವುದಕ್ಕೆ ನಿರ್ಧಾರ ಮಾಡಿದೆ. ಕರ್ನಾಟಕದಲ್ಲಿ ಕಳಪೆ ಆಹಾರ, ಅವಧಿ ಮುಗಿದ ಔಷಧಿಗಳ ಮಾರಾಟಕ್ಕೆ ಕಡಿವಾಣ ಹಾಕೋದಕ್ಕೆ ಅಂತಲೇ ಆರೋಗ್ಯ ಸಚಿವ UT ಖಾದರ್ ಈ QR ಕೋಡ್ ಸಿಸ್ಟಮ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಗ್ರಾಹಕರು ದೂರು ಸಲ್ಲಿಸೋದಕ್ಕೆ ಹೋಟೆಲ್ಗಳಿಗೆ ಹೋದಾಗ, ಮೆಡಿಕಲ್ ಸ್ಟೋರ್ಗಳಿಗೆ ಹೋದಾಗ ಅಲ್ಲಿ ಆ ಸ್ಟೋರ್ ಮುಂದೆ QR ಕೋಡ್ ಅನ್ನು ಅಂಟಿಸಲಾಗುತ್ತೆ. ದೂರು ಸಲ್ಲಿಸಿದ ಕೆಲವೇ ನಿಮಿಷಗಳಲ್ಲಿ ಅಧಿಕಾರಿಗಳು ಹಾಜರಾಗ್ತಾರೆ. ಇದೊಂದು ತಂತ್ರಜ್ಞಾನ ಆಧಾರಿತ ದೂರಿನ ವ್ಯವಸ್ಥೆ. ಇದನ್ನ ಜಾರಿಗೆ ತಂದಿರುವಂತಹ ದೇಶದ ಮೊದಲ ರಾಜ್ಯ ಕರ್ನಾಟಕ. ಹಾಗಿದ್ರೆ ಯಾವುದಕ್ಕೆಲ್ಲ ಹೇಗೆ ದೂರು ಕೊಡಬಹುದು? ಹೋಟೆಲ್ ಹೊರಗಡೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖಾ ವತಿಯಿಂದಲೇ ಒಂದು QR ಕೋಡ್ ಅನ್ನು ಅಂಟಿಸಲಾಗುತ್ತೆ. ಆ QR ಕೋಡ್ ಅನ್ನು ಮೊಬೈಲ್ ಮೂಲಕ ನೀವು ಸ್ಕ್ಯಾನ್ ಮಾಡಬೇಕು. ತಕ್ಷಣ ದೂರನ್ನು ದಾಖಲಿಸಬಹುದು. ಯಾವುದಕ್ಕೆಲ್ಲ ದೂರು ದಾಖಲಿಸಬಹುದು ಅಂತ ನೋಡ್ತಾ ಹೋದರೆ, ನಿಮಗೆ ಹೋಟೆಲ್ಗೆ ಹೋದಾಗ ಅಲ್ಲಿ ಕ್ಲೆನ್ಲಿನೆಸ್ಸೇ ಇಲ್ಲ, ಶುಚಿತ್ವ ಇಲ್ಲ ಅಂತ ಕಂಡು ಬಂದರೆ ದೂರು ಕೊಡಬಹುದು. ಅಥವಾ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥ ಬಳಕೆ ಮಾಡಿದ್ದಾರೆ ಅಂತ ಕಂಡು ಬಂದರೆ, ಕಳಪೆ ಗುಣಮಟ್ಟದ ಅಡುಗೆ ಎಣ್ಣೆ ಬಳಕೆ ಮಾಡಿದ್ದಾರೆ, ಹಳಸಿದ ಆಹಾರ, ಅವಧಿ ಮೀರಿದ ಆಹಾರ, ಅಥವಾ ಆಹಾರದಲ್ಲಿ ಕೃತಕ ಬಣ್ಣಗಳ ಬಳಕೆಯಾಗಿದೆ, ಹೀಗೆ ಹೋಟೆಲ್ನ ಇನ್ನಿತರ ಅವ್ಯವಸ್ಥೆ ಬಗ್ಗೆ ತಮಗೇನಾದರೂ ದೂರು ದುಮ್ಮಾನ ಇದ್ರೆ ಅಲ್ಲಿರುವಂತಹ QR ಕೋಡ್ನಲ್ಲಿ ಸ್ಕ್ಯಾನ್ ಮಾಡಿ ತಕ್ಷಣ ತಾವು ದೂರನ್ನು ದಾಖಲಿಸಬಹುದು. ಜೊತೆಗೆ ಬರೀ ಹೋಟೆಲ್ ಅಷ್ಟೇ ಅಲ್ಲ, ನಾನಾಗಲೇ ಹೇಳಿದಾಗೆ ಮೆಡಿಕಲ್ ಸ್ಟೋರ್ ಮುಂದೆ ಕೂಡ QR ಕೋಡ್ಗಳನ್ನು ಇಲಾಖಾ ವತಿಯಿಂದ ಅಂಟಿಸಲಾಗತ್ತೆ. ಅಂದರೆ ಮೆಡಿಕಲ್ ಸ್ಟೋರ್ನಲ್ಲಿ ಯಾಕೆ ಅಂತ ನೋಡ್ತಾ ಹೋದರೆ, ಅಲ್ಲಿ ನಿಗದಿಗಿಂತ ಹೆಚ್ಚಿನ ದರ ಏನಾದರೂ ವಸೂಲಿ ಮಾಡಿದ್ರೆ, ನಕಲಿ ಮತ್ತು ಕಳಪೆ ಗುಣಮಟ್ಟದ ಔಷಧಿಗಳು ಮಾರಾಟ ಆಗ್ತಾ ಇದ್ರೆ, ತಪ್ಪು ಔಷಧಿ ಅಥವಾ ತಪ್ಪು ಡೋಸೇಜ್ ಕೊಡೋದು, ಔಷಧಿಗಳ ಬಳಕೆಯಿಂದ ಉಂಟಾಗುವಂತಹ ಸೈಡ್ ಎಫೆಕ್ಟ್, ಅವಧಿ ಮೀರಿದ ಔಷಧಿಗಳ ಮಾರಾಟ ಮಾಡೋದು, ಬಿಲ್ ಕೊಡದೇ ಇರೋದು, ಅಥವಾ ಫಾರ್ಮಸಿಗಳಲ್ಲಿ ಗ್ರಾಹಕರಿಗೆ ಕೊಡುವಂತಹ ಕಳಪೆ ಸೇವೆ, ಇದೆಲ್ಲ ವಿಷಯಗಳಲ್ಲೂ ಕೂಡ ಸ್ಥಳದಲ್ಲೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಗ್ರಾಹಕರು ದೂರನ್ನು ದಾಖಲಿಸಬಹುದಾಗಿದೆ. ರಾಜ್ಯಾದ್ಯಂತ ಆಹಾರ ಇಲಾಖೆಯಿಂದ ಪ್ರತಿದಿನ ಹೋಟೆಲ್ ಆಗಲಿ, ಆಹಾರ ಉದ್ಯಮಿಗಳ ಮೇಲಾಗಲಿ ನಿಗಾ ವಹಿಸೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿಯೇ ನಗರ ಪ್ರದೇಶದಲ್ಲಿ ಹಿರಿಯ ನಾಗರಿಕರನ್ನು ಒಳಗೊಂಡಂಥ ಒಂದು ಪರಿಶೀಲನಾ ತಂಡ, ಅಂದರೆ ವಾಚ್ ಟೀಮ್ ಅನ್ನು ರಚನೆ ಮಾಡಿ ಅವರ ಮೂಲಕವೂ ಕೂಡ ದೂರನ್ನು ಸ್ವೀಕರಿಸಿ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ವಹಿಸಲಾಗುತ್ತೆ ಅಂತ ಹೇಳಿ ಆರೋಗ್ಯ ಸಚಿವ UT ಖಾದರ್ ತಿಳಿಸಿದ್ದಾರೆ. ಈಗಾಗಲೇ ಪರಿಶೀಲನೆ ಆಗಿದೆಯಲ್ಲ, ನಗರದ 60 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಗಳ ಪೈಕಿ 30 ಹೋಟೆಲ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಇಲಾಖೆನೇ ತಿಳಿಸಿದೆ. ಹಾಗಾದರೆ ಇನ್ಮುಂದೆ ಬರೀ ಹೋಟೆಲ್ ಅಷ್ಟೇ ಅಲ್ಲ, ಹೋಟೆಲ್ಗಳ ಮಾತ್ರ ರೇಡ್ ಆಗೋದಲ್ಲ, ತಪಾಸಣಾ ವ್ಯವಸ್ಥೆಯನ್ನು PGಗಳಿಗೆ, ಹಾಸ್ಟೆಲ್ಗಳಿಗೆ, ಕಲ್ಯಾಣ ಮಂಟಪಗಳಿಗೆ, ಕಾಲೇಜ್ ಕ್ಯಾಂಟೀನ್ಗಳಿಗೆ, ರೈಲ್ವೆ ಕ್ಯಾಂಟೀನ್ ಇರ್ಬೋದು, ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ಗಳಿರ್ಬೋದು, ವಿಮಾನದಲ್ಲಿ ಸರಬರಾಜು ಮಾಡುವಂತಹ ಆಹಾರಕ್ಕೂ ಕೂಡ ವಿಸ್ತರಿಸಲಾಗುತ್ತೆ ಅಂತ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ನಡೆದಂತಹ ಪರಿಶೀಲನೆ ವೇಳೆ ಹಿಂದುಳಿದ ವರ್ಗಗಳ 629 ಹಾಸ್ಟೆಲ್, ಸಮಾಜ ಕಲ್ಯಾಣ ಇಲಾಖೆಯ 331 ಹಾಸ್ಟೆಲ್ಗಳಲ್ಲಿ ತಪಾಸಣೆಯಾಗಿದೆ. 1860 ಹಾಗೂ 556 ಆಹಾರ ಮಾದರಿಗಳನ್ನು ಕ್ರಮವಾಗಿ ಸಂಗ್ರಹಿಸಲಾಗಿದೆ. 603 ಅಂಗನವಾಡಿ ಕೇಂದ್ರಗಳನ್ನು ಪರಿಶೀಲನೆ ಮಾಡಿದ್ದಾರೆ. 549 ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡೋದಕ್ಕೆ ಅಂತ ಹೇಳಿ ಪ್ರಯೋಗಾಲಯಕ್ಕೆ ಕೂಡ ಕಳುಹಿಸಲಾಗಿದೆ. ರಾಜ್ಯಾದ್ಯಂತ 186 ಬಸ್ ನಿಲ್ದಾಣಗಳನ್ನು 889 ಆಹಾರ ಮಳಿಗೆಗಳ ಪರಿಶೀಲನೆ ನಡೆಸಲಾಗಿದೆ. ನೈರ್ಮಲ್ಯ ಕಾಪಾಡಿಕೊಳ್ಳದ 206 ಮಳಿಗೆಗಳಿಗೆ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಸ್ಥಳದಲ್ಲೇ 55,000 ರೂಪಾಯಿವರೆಗೆ ದಂಡ ಕೂಡ ವಿಧಿಸಲಾಗಿದೆ. ಹಾಗೆ ಕಳಪೆ ಆಹಾರ ಪೂರೈಸುವಂತಹ ಹೋಟೆಲ್ಗಳಿಗೆ 5 ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸಲಾಗಿದೆ. ಹೀಗಾಗಿ ನಾವು ಆಡಿದ್ದೇ ಆಟ, ನಾವು ಕೊಟ್ಟಿದ್ದೇ ಊಟ ಅಂತಿದ್ದಂತಹ ಹೋಟೆಲ್ಗಳಿಗೆ
ಜೊತೆಗೆ ಪ್ರಮುಖವಾಗಿ ಔಷಧ ಮಳಿಗೆಗಳಿಗೆ ಆರೋಗ್ಯ ಇಲಾಖೆ ಈ QR ಕೋಡ್ನ ಲಗಾಮ್ ಹಾಕಿದೆ. ಮೆಡಿಕಲ್ ಶಾಪ್ಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕಾಗಿ ಈ QR ಕೋಡ್ ಜಾರಿಗೆ ತರ್ತಿರೋದು ನಿಜಕ್ಕೂ ಹೊಸ ಭರವಸೆ ಮೂಡಿಸಿದೆ. QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದಾಗ ಕೆಲವೊಂದು ಮಾಹಿತಿಗಳನ್ನು ತಮ್ಮ ಬಳಿ ಕೇಳುತ್ತೆ. ಎಲ್ಲವನ್ನೂ ಕೊಡಬೇಕಂತಿಲ್ಲ, ಆದರೆ ಪ್ರಮುಖವಾಗಿ ಸಾಕ್ಷ್ಯಗಳನ್ನು ನೀಡಬೇಕಾಗತ್ತೆ. ಏನು ಸಮಸ್ಯೆ ಆಗಿದೆ ಅಂತ ಅದನ್ನು ಆಧರಿಸಿ ಅಧಿಕಾರಿಗಳು ತಕ್ಷಣವೇ ಕೂಡ ಅಲ್ಲಿ ಸ್ಥಳಕ್ಕೆ ಬರ್ತಾರೆ, ಅವರ ಮೇಲೆ ದೂರನ್ನು ದಾಖಲಿಸಿಕೊಳ್ತಾರೆ, ಕ್ರಮವನ್ನ ಜರುಗಿಸ್ತಾರೆ. ಇನ್ಯಾಕ್ ತಡ, ಹೋಟೆಲ್ಗೆ ಹೋಗ್ಲಿ, ಮೆಡಿಕಲ್ ಶಾಪ್ಗೆ ಹೋಗ್ಲಿ, ಏನೇ ದುಮಾನ ಕಂಡು ಬಂದರೂ ಕೂಡ ತಾವು ಆ QR ಕೋಡ್ ಅನ್ನು ಬಳಸಿ ಜಾಗರೂಕರಾಗಬಹುದು. ಜೊತೆಗೆ ಜಾಗೃತಿಯನ್ನು ಕೂಡ ಮೂಡಿಸಬಹುದು. ಎಚ್ಚರಿಕೆಯ ಕರೆಗಂಟೆ ಇದು ಹೋಟೆಲ್ಗಳಿಗೆ ಹಾಗೆ ಮೆಡಿಕಲ್ ಶಾಪ್ಗಳ ಪಾಲಿಗೆ. ನಮಸ್ಕಾರ.